ಕ್ಲಾಸಿಕ್ ಡಿಬೇಟಿಂದ ಬಿಫೋರ್ ಹೆಂಗೆ ಸ್ಟಾರ್ಟ್ ಆಯಿತು ಸಂಗೀತ ಅನ್ನೋದಕ್ಕಿಂತ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ, ಐಫೋನಾ ಆ್ಯಂಡ್ರಾಯ್ಡಾ? ಹ್ಯಾಂಡ್ಸ್ ಡೌನ್ ಆಂಡ್ರಾಯ್ಡ್. ಓಕೆ 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 ಬಟ್ ಜಾಸ್ತಿ ಸೇಲ್ಸ್ ಆಗೋದು ನಿಮ್ದು ಯಾವುದು, ಐಫೋನಾ ಅಥವಾ ಆ್ಯಂಡ್ರಾಯ್ಡ್ Android. ಫೋನ್ಸ್? ಆ್ಯಂಡ್ರಾಯ್ಡೆ. Okay. ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ when I say premium it's ಪ್ರೀಮಿಯಂ ಆಲ್ಸೋ ಆಂಡ್ರಾಯ್ಡ್. Android ಏನಾ? ಇನ್ನು ಆಂಡ್ರಾಯ್ಡ್. Okay, but Okay. follow up question, why do people think iPhone has ಒಂದು ಸ್ಟೇಟಸ್ ಸಿಂಬಲ್ ಏನಕ್ಕೆ ಅಂತ ಕನ್ಸಿಡರ್ ಮಾಡ್ತಾರೆ ಐಫೋನ್? ಐಫೋನ್ ದೇರ್ ಆರ್ ಕಪಲ್ ಆಫ್ ರೀಸನ್ಸ್. ಒಂದು, ಕ್ಯಾಮ್ರಾ ಅಲ್ಲಿ ಅವರು ಒಂಚೂರು ದೇ ಆರ್ ಆಲ್ವೇಸ್ ಅಹೆಡ್. ಈಗ ಕೂಡ ಐ ವಿಲ್ ಗಿವ್ ಕ್ಯಾಮ್ರಾಗೊಂದು ವಿಷಯಕ್ಕೆ ಮಾತ್ರ ಐ ವಿಲ್ ಗಿವ್ ಐಫೋನ್ ದ ಕ್ರೆಡಿಟ್ಸ್ ಓಕೆ. ದಟ್ ದೇ ವೆರಿ ಗುಡ್ ಅಟ್ ಇಟ್. ಹ್ಮ್. ಆ್ಯಂಡ್ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳು ಸ್ವಲ್ಪ ಎ ಐ ಫೀಚರ್ಸ್ನ ಯೂಸ್ ಮಾಡಿ ಅದನ್ನು ಎನ್ಹ್ಯಾನ್ಸ್ ಮಾಡಿದ್ದು ಕೂಡ ಅದೊಂದು ಚಿಕ್ಕ ಕಾಂಟ್ರವರ್ಸಿನೂ ಆಗಿತ್ತು. ಈ ಥರ ಐಫೋನ್ ಎಲ್ಲ ಮಾಡದೆ ಟ್ರೂ ರಿಯಲ್ ವೇ ಅಲ್ಲಿ ದೇ ಗಾಟ್ ಇಟ್. ಸೊ ಯಾರಿಗಿಂತಲೂ ಹೆಚ್ಚಾಗಿ ಕಸ್ಟಮರ್ ಬಗ್ಗೆ ಡೆಪ್ತಲ್ಲಿ ಹೋಗಿ ಅವರ ನುವಾನ್ಸಸ್, ಅವರ ದಿನಚರಿಯಲ್ಲಿ ಅವರು ಎವ್ರಿ ಸೆಕೆಂಡ್ ವಾಟ್ ಈಸ್ ದ ಸೈಕಾಲಜಿ ಮೈಂಡ್ಸೆಟ್ ಆಫ್ ಪೀಪಲ್, ಹೌ ಡು ದೇ ಬಿಹೇವ್ ಎಟ್ ಡಿಫ್ರೆಂಟ್ ಟೈಮ್ಸ್ ಅಂತ ಈ ಲೆವೆಲ್ಗೆ ಯೋಚನೆ ಮಾಡಿರೋದು ಐಫೋನ್ ಒಬ್ಬರೇ. ಓಕೆ. ವೆರಾಸ್ ಬೇರೆಯವರೆಲ್ಲ ಏನಂತಂದರೆ ಒಂಚೂರು ಜಾಸ್ತಿ ಬಿಸ್ನೆಸ್ ಮೈಂಡ್ಸೆಟ್ ಇತ್ತು. ಅಲ್ಲ, ಬಟ್ ಟ್ರೆಡಿಷ್ನಲಿ ನೋಡ್ತಾ ಬಂದರೆ, ಬಿಕಾಸ್ ನಾನು ಐಫೋನಿಗೆ ಶಿಫ್ಟ್ ಆಗಿದ್ದು 2018 ಬಿಕಾಸ್ ಅವಾಗ ಆಬ್ವಿಯಸ್ಲಿ ದುಡ್ಡಿರಲಿಲ್ಲ, ಅಪ್ಪ ಹತ್ರನೇ ಕೇಳಬೇಕಾಗಿತ್ತು. ಸ್ಯಾಮ್ಸಂಗ್ ಅಫೋರ್ಡಬಲ್ ಇತ್ತು, ಹಾಂ, ನನ್ನ ಹತ್ರ ಗ್ಯಾಲಕ್ಸಿ ಇತ್ತು. ಓಕೆ, ಆ ಗ್ಯಾಲಕ್ಸಿ ಸೀರೀಸ್ ಸಕ್ಕದಾಗಿ ಪರ್ಫಾರ್ಮ್ ಆಯಿತು. ಇವಾಗಲೂ ಅವ್ರು ಮಾಡ್ತಾನೆ ಇದ್ದಾರೆ, 25 ತನಕ ಬಂದಿದ್ದಾರೆ. ಇವಾಗ 200 ಮೆಗಾಪಿಕ್ಸೆಲ್ ಕ್ಯಾಮ್ರಾನು ಇದೆ, ಈ ಅರ್ತಿಂದನೇ ಮೂನ್ ಕಾಣುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಯಾಕೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಡಿಫ್ರೆನ್ಸ್ ಮಾಡೋದಕ್ಕಾಗಿಲ್ಲ? ಬಿಕಾಸ್ ಅವ್ರ ಟೆಕ್ ಇದೆ ಆ್ಯಂಡ್ ದೇ ಆರ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಎಕ್ವಿಪ್ಮೆಂಟ್ ಫಾರ್ ಆ್ಯಪಲ್. ಈಗ ಸ್ಕ್ರೀನ್ಸ್ ಎಲ್ಲ ಸ್ಯಾಮ್ಸಂಗೇ ಮಾಡೋದು, ಬಟ್ ಯಾಕೆ ಅವ್ರನ್ನ ಹೌದು. ಆ ಒಂದು ಟೆಕ್ಕಲ್ಲಿ ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ? ಯಾಕೆ ಅನ್ಸುತ್ತೆ? ಒಂದು ಐಡಿಯಾ ಅನ್ನೋದು, ಒಂದು ವಿಷನ್ ಅನ್ನೋದು ಯಾರ ಅಪ್ಪರ್ ಸೊತ್ತು ಅಲ್ಲ. ಎಷ್ಟು ದುಡ್ಡಿಡ್ರು ಐಡಿಯಾ ಕ್ಯಾನ್ ಆಲ್ವೇಸ್ ಸ್ಟೀಲ್ ದ ಶೋ ಅನ್ನೋ ಥರ ಆಯಿತು. ರೈಟ್ ರೈಟ್. ಸಿ ದಟ್ಸ್ ದ ಓನ್ಲಿ ಕ್ರೆಡಿಟ್ ಟು ಗಿವ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ವಿಲ್ ಟೆಲ್ ಯು ಅಬೌಟ್ ವಾಟ್ ಹ್ಯಾಪನ್ ಟು ಶಾಮಿ. ಶಾಮಿ ವಾಸ್ ಅ ಬ್ರ್ಯಾಂಡ್ ಫ್ರಮ್ ಚೈನಾ. ಇನ್ ಚೈನಾ ಅವರು ಒಂದು ಅಪ್ರೈಸಿಂಗ್ ಸ್ಟಾರ್ಟಪ್ ಅಂಡರ್ ಡಾಗ್ ಬ್ರ್ಯಾಂಡ್ ಥರ ಬಂದರು. ಇವಾಗ ನಾವು ಕೂಡ ವಿ ಸಪೋರ್ಟ್ ಲಾಟ್ ಆಫ್ ಸ್ಟಾರ್ಟಪ್ಸ್ ಆ್ಯಂಡ್ ನ್ಯೂ ಆ್ಯಂಡ್ ಯಂಗ್ ಬ್ರೇವ್ ಬ್ರ್ಯಾಂಡ್ಸ್ ಯಾವುದಾದ್ರು ಇದ್ದರೆ, ಹೋಮ್ ಗ್ರೋನ್ ಬ್ರ್ಯಾಂಡ್ಸು. ಇವಾಗ ಒಂಚೂರು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬಂದು ನಮ್ಮ ಯಂಗ್ಸ್ಟರ್ಸ್ಗೆಲ್ಲ ಇದನ್ನು ಹೋಗೋಣ ಗುರು, ಸಬ್ಕೋ ಕಾಫಿಯಾ, ಓಕೆ ಲೆಟ್ಸ್, ಇದು ನಿಖಿಲ್ ಕಾಮತ್ ಅವರು ಯಾವ ಲೆವೆಲ್ಗೆ ಅದನ್ನು ಆ ಬ್ರ್ಯಾಂಡಿಂಗ್ನ ತೊಗೊಂಬಂದಿದ್ದಾರೆ ಅಂತ ನಮ್ಗೆ ಗೊತ್ತು. ಸೊ ಈ ಥರ ಹುಟ್ಟು ಬೆಳೆದಿರೋ ಒಂದು ಬ್ರ್ಯಾಂಡು ಶಾಮಿ ಇನ್ ಚೈನಾ. ಓಕೆ. ಅವರು ದೇ ಮೇಡ್ ಅ ಗ್ರೇಟ್ ಸ್ಟೋರಿ ದಟ್ ನಿಮ್ಮ ಫೋನು ನೀವು ಆರ್ಡರ್ ಮಾಡಿದ್ಮೇಲೆ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಸೊ ನಿಮ್ಮ ಕಸ್ಟಮೈಸ್ಡ್ ಸ್ಪೆಕ್ಕಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ, ಆನ್ಲೈನ್ ಓನ್ಲಿ ಮಾಡ್ತೀನಿ. ಅಟ್ ಇಟ್ ಕಪಲ್ಡ್ ವಿತ್ ದ ರೈಸ್ ಆಫ್ ಆನ್ಲೈನ್ ಆಲ್ಸೋ ಇನ್ ಚೈನಾ ಎಟ್ ದಟ್ ಟೈಮ್. ಸೊ ಈ ಥರ ಒಂದು ಸಕ್ಕದಾಗಿರೋ ಒಂದು ಸ್ಟೋರಿ, ದಟ್ ಅ ವೆರಿ ಯಂಗ್ ಸ್ಟಾರ್ಟಪ್ ಕೈಂಡ್ ಆಫ್ ಅ ಸ್ಟೋರಿ ಮೇಡ್ ಶಾಮಿ ಸಕ್ಸಸ್ಫುಲ್ ಇನ್ ಚೈನಾ. ದೇರ್ ದೇ ವರ್ ಆಲ್ಸೋ ಏಬಲ್ ಟು ಗಿವ್ ಇಟ್ ಅಟ್ ಲೆಸ್ಸರ್ ಪ್ರೈಸ್ ಅಂತ ಕೂಡ ಇತ್ತು ಅಲ್ಲಿ. ಇಲ್ಲಿ ನಮ್ಮ ಇಂಡಿಯಾಗೆ ಬಂದಾಗ ದೇ ಹ್ಯಾಡ್ ಟು ಯೂಸ್ ಇಂಡಿಯನ್ ಫೇಸಸ್. ಆ ಟೈಮಲ್ಲಿ ಇನ್ನೂ ಚೈನೀಸ್ ಬ್ರ್ಯಾಂಡ್ಸ್ ಅಷ್ಟೊಂದು ಬಂದಿರಲಿಲ್ಲ. ಸೊ ಅವ್ರಿಗೆ ಇನ್ನೂ ಮಾರ್ಕೆಟ್ ಅರ್ಥ ಮಾಡ್ಕೋತಿದ್ರು. ಇವಾಗ ಒಂದು 10 ಬ್ರ್ಯಾಂಡ್ ಇದೆ ಚೈನೀಸ್ ಬ್ರ್ಯಾಂಡಲ್ಲಿ. ಸೊ ದೇ ನೋ ಇಂಡಿಯನ್ ಮಾರ್ಕೆಟ್ ಸಮ್ಟೈಮ್ ಬೆಟರ್ ದೆನ್ ಅಸ್. ಸೊ ಆ ಟೈಮಲ್ಲಿ ದೇ ಹ್ಯಾಡ್ ಟು ಯೂಸ್ ಅನ್ ಇಂಡಿಯನ್ ಜೀನಿಯಸ್. ದೇ ನೀಡೆಡ್ ಒನ್ ಜೀನಿಯಸ್ ಹಿಯರ್ ಆಸ್ ಅ CEO ಆರ್ ದ who can own this brand in India. They found Mr. Manu Chandra, the person who was very famous, ಅವರು he's a Marwadi. I am Bangalore ಅಲ್ಲ? Genius. Yeah. Bangalore. Yes. He's a genius. ಅವರು ಥರ ಒಬ್ರು ಇವಾಗ ಇಂಡಸ್ಟ್ರಿಯಲ್ಲಿ ಇಲ್ಲ ಆ್ಯಕ್ಚುಲಿ, ಅಷ್ಟು ಸ್ಮಾರ್ಟ್ ಆಗಿರೋರು. ಬಟ್ ಒಂದೇ ಒಂದು ಮಿಸ್ಟೇಕ್ ಏನು ಮಾಡೋದಂದರೆ, somehow maybe it was not his intention also, somehow the brand came across as a Sabse Sasta Sabse Tika. That entire beautiful story, what made that brand in China, in India it became concised at Sabse Sasta Sabse Tika. ಮಾಸಿ ಬ್ರ್ಯಾಂಡ್ ಆಗಾಯಿತು. ಸೊ ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ನಮ್ಮ ಥರ ಒಂದು ಕಾನ್ವರ್ಸೇಷನ್ ಅಂತ, ನೀವು ಸ್ಯಾಮ್ಸಂಗು ಐಫೋನು ಐ ವಾಸ್ ಡಿಸೈಡಿಂಗ್ ಬಿಟ್ವೀನ್ ದಟ್ ಅಂತ ಈ ಥರ ಏನೋ ಒಂದು ಕಾನ್ವರ್ಸೇಷನ್ ಫ್ರೆಂಡ್ಸ್ ಮಧ್ಯದಲ್ಲಿ ಬಂತು ಅಂತ ಇಟ್ಕೊಳ್ಳಿ.
ಲೆಟ್ಸ್ ಸೇ ಐ ಆಮ್ ದ ಗೈ ಹೂ ನೋಸ್ ಅಬೌಟ್ ದಿಸ್ ನ್ಯೂ ಶಾಮಿ ಬ್ರ್ಯಾಂಡ್ ಓನ್ಲಿ ಆನ್ಲೈನ್ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಆಗಿ ಬಂತು ಅಂತ ನಾನು ಹೇಳ್ತೀನಿ, ಹೇ ಏನು ಗುರು ಯಾಕೆ ಇದು ಆ ಶಾಮಿ ಗೊತ್ತಾ ನಿನಗೆ, ಶಾಮಿ ಯಾಕೆ ತಗೋತಾ ಇಲ್ಲ ಈ ಥರ, ಬಿಕಾಸ್ ದಟ್ ಇಸ್ ಅ ನ್ಯೂ ಥಿಂಗ್, ಐ ವಾಂಟ್ ಟು ಸೌಂಡ್ ಕೂಲ್ ಇನ್ ಅ ಕಾನ್ವರ್ಸೇಷನ್ ಈ ಥರ, ಆ್ಯಂಡ್ ಇಟ್ಸ್ ಅವೈಲಬಲ್ ಅಟ್ ಲೆಸ್ಸರ್ ಪ್ರೈಸ್ ಕಣೋ ಯಾಕೋ ಇದು ಅಂತ ಇಟ್ ಬಿಕಮ್ಸ್. They forgot about what happens to the second conversation. After a couple of years, now everyone will know Xiaomi. Then which is the story that kicks in? The Kammi. aspiration story kicks in second. Second. At that point in the three people, oh, you're taking the lower costing brand, is it? So in this kind of thing I've observed in many cases, that the aspiration story is the one that finally stays. Correct. Reason ಏನಕ್ಕೆ ಅಂತಂದ್ರೆ, at some point every of these product become a very, what do you say, commodified, no more a luxury, a necessity. So in that you want to be different ಅನ್ನೋ ಸ್ಟೋರಿ ಕಿಕ್ಸ್ ಇನ್. Correct. ನಮ್ಮಮ್ಮ ಚಿಕ್ಕವನಿದ್ದಾಗ ನೀರು ಒಂದು ಬಾಟಲ್ ತೊಗೊಳ್ಳೋಣ ಅಂದರೆ ಸುಮ್ಮನಿರೋ 10 ನಿಮಿಷದಲ್ಲಿ ಮನೆ ಬರುತ್ತೆ, ಬಾಟಲ್ಗೆ ನೀರಿಗೆ ಬಾಟಲ್ಗೆ ದುಡ್ಡು ಕೊಡ್ತಾನಂತೆ Correct. Correct. ಅಂತ ಈ ಥರ ಮಾತಾಡು. ಇವಾಗ ಅಮ್ಮನೇ ಕೇಸ್ ಬಾಟಲ್ ಕೊಂಡು ಕೊಡ್ತಾರೆ. ಎಲ್ಲ ಟ್ರಿಪ್ ಆಗ್ತು ಆಚೆ ಹೋಗ್ತಿದ್ರೆ ಈ ಥರ ಬಾಟಲ್ಸ್ ಒಂದು ಕೇಸ್ ಕೊಂಡ್ಕೋತಾರೆ. Correct. ಇವಾಗ ನಾನು ಓನ್ ಬಾಟಲ್ ಇಟ್ಕೊಂಡು ಮನೆಯಿಂದಾನೇ ಫಿಲ್ ಮಾಡ್ಕೊಂಡು ನಾನು Plastic use ಮಾಡ್ಬಾರ್ದು. ಯೂಸ್ ಮಾಡುವಂತ ನಾವು ಈ ಕಡೆಗೆ Sustainability. ಬಂದಿದ್ದೀವಿ. ಥ್ಯಾಂಕ್ಸ್ ಟು ದ ಗ್ರೋತ್ ಆಫ್ ಸಂಗೀತ ಮೊಬೈಲ್ಸ್ ಒಂದು ಕ್ರೇಟ್ ಬಾಟಲ್ಸ್ ತಗೋದರ ಆಗಿದೆ. ಬಟ್ ಐಲ್ ಕಮ್ ಟು ದಿಸ್ ಕ್ವಶನ್ ಚಂದು, ಬಿಕಾಸ್ ನಾವು ಅಭಿಷೇಕ್ ಒಂದು ಕಾಮನ್ ಪಾಯಿಂಟ್ ಅಂದರೆ ಆಬ್ವಿಯಸ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಬಿಟ್ರೆ ನಮ್ಮ ಮೊದಲನೇ ಫೋನು ಮೈಕ್ರೋಮ್ಯಾಕ್ಸ್ ಆಗಿತ್ತು. ಹಾ. ಆ್ಯಂಡ್ ನನಗೆ ಒಂಥರ ತುಂಬ ಕನೆಕ್ಟೆಡ್ ಅಲ್ವಾ, ನಿಮ್ಮ ಫಸ್ಟ್ ಫೋನ್ ಅಲ್ವಾ? ಆಯಿತು, ಇತ್ತು ನಿಮ್ಮ ಹತ್ರ ಮೈಕ್ರೋಮ್ಯಾಕ್ಸ್. ಇದೆ. ಮೈಕ್ರೋಮ್ಯಾಕ್ಸ್ ಇತ್ತು ಬಿಕಾಸ್ ತುಂಬ ರೇರು ಮೈಕ್ರೋಮ್ಯಾಕ್ಸ್ ಇಟ್ಕೊಂಡವ್ರು ಸಿಗೋದು. ಹೌದಾ? ಕ್ಯಾನ್ವಾಸ್ 4 ಅಂತ ಬಂದಿತ್ತು ಅವಾಗ. Super. ನನ್ನ ಫಸ್ಟ್ ಫೋನ್ ಅದು ಸ್ಯಾಮ್ಸಂಗ್ ಮತ್ತು ಮೈಕ್ರೋಮ್ಯಾಕ್ಸ್ ಮಧ್ಯೆ ಚಾಯ್ಸ್ ಇದ್ದಾಗ 13 ಮೆಗಾಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಇತ್ತು. ಅವಾಗಿನ ಸೆಲ್ಫಿ ಬಂದಿರಲಿಲ್ಲ ಟ್ರೆಂಡು. ಅದನ್ನ ತೊಗೊಂಡು ನಾನು ಹೆಂಗೆ ಫ್ಲೆಕ್ಸ್ ಮಾಡಿದ್ದೀನಿ ಕ್ಯಾನ್ವಾಸ್ 4 ಅಂತ, ದೊಡ್ಡ ಸ್ಕ್ರೀನು ಎಲ್ಲ ಅದು. ಆ್ಯಂಡ್ ನಾವೇನು ಅನ್ಕೊಂಡ್ವಿ ಮೈಕ್ರೋಮ್ಯಾಕ್ಸ್ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಏನಾಯ್ತು ಅದಕ್ಕೆ? ವಾಟ್ ಹ್ಯಾಪನ್ ಟು ಮೈಕ್ರೋಮ್ಯಾಕ್ಸ್? ಹಾ, ಮೈಕ್ರೋಮ್ಯಾಕ್ಸ್ ವಾಸ್ ಇಂಡಿಯಾಸ್ ಬೆಸ್ಟ್ ಬೇಬಿ ಒಂಥರ ಹೇಳ್ಬೇಕಂದ್ರೆ. ಇಂಡಿಯನ್ ಪ್ರಾಡಕ್ಟ್ ಅಲ್ಲಿ ಇಟ್ಸ್ ನಮ್ಗೆ ಒಂದು ಹೆಮ್ಮೆ ಆಗೋಂಥ ಒಂದು ಇದು. ಅಂಡ್ ಇನ್ಸಿಡೆಂಟ್ಲಿ ಸಂಗೀತ ವಾಸ್ ದ ಸೂಪರ್ ಡಿಸ್ಟ್ರಿಬ್ಯೂಟರ್ ಫಾರ್ ಮೈಕ್ರೋಮ್ಯಾಕ್ಸ್. ಅಪಾರ್ಟ್ ಫ್ರಮ್ ರನ್ನಿಂಗ್ ದ ರಿಟೇಲ್ ಚೈನ್ ವಾಟ್ ವಿ ರನ್, ಮೈಕ್ರೋಮ್ಯಾಕ್ಸ್ಗೆ ನಾವು ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ ವಿ ವರ್ ದ ಡಿಸ್ಟ್ರಿಬ್ಯೂಟರ್ಸ್. ಅಂಡ್ ಎಂಟೈರ್ ಇಂಡಿಯಾ ಯಾವ ಒಂದು ಸ್ಟೇಟ್ನು ಒಂದು ಡಿಸ್ಟ್ರಿಬ್ಯೂಟರ್ ಕೊಟ್ಟಿಲ್ಲ. ವಿ ವರ್ ದ ಓನ್ಲಿ ಡಿಸ್ಟ್ರಿಬ್ಯೂಟರ್ಸ್ ಹೂ ಹ್ಯಾಡ್ 4 states. First it's okay. ಲೈಕ್ ಫಾರ್ ಎಕ್ಸಾಂಪಲ್ ರಾಜಸ್ಥಾನ್ ವುಡ್ ಹ್ಯಾವ್ 4 distributors. ಗೊತ್ತಾಯ್ತು. ಹಾ. ಒಂದೇ ಸ್ಟೇಟ್ 4 distributors. ಇಲ್ಲಿ ವಿ ವರ್ ರಿವರ್ಸ್ because we were doing so well for them. So nobody gained as much in the Micromax success story as Sangeeta. Nobody felt as bad when they closed down as us. So ಏನಾಯಿತು, it is just that Vivo ಅವ್ರಿಗೆ, Oppo ಅವ್ರಿಗೆ, who were the original manufacturers for Micromax, Carbon ಅವ್ರಿಗೆಲ್ಲ Micromax Canvas 4ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದೇ ಇಲ್ಲ. ಓ, ಓಪೋ, ವಿವೋ ODMs ಆಗಿದ್ರಾ ಇದಕ್ಕೆ? ಓಕೆ, ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ಗೊತ್ತಾಯಿತು, ಓ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, ಅವ್ರು ಇಷ್ಟು ದೊಡ್ಡ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ, ಇಂಡಿಯಾದಲ್ಲಿ ಇಷ್ಟೊಂದು ಆಪರ್ಚುನಿಟಿ ಇದೆ ಅಂತ ಅವ್ರಿಗೆ ಕಾಣಿಸ್ತು. ಆ್ಯಂಡ್ ದಟ್ ವಾಸ್ ದ ಸೇಮ್ ಟೈಮ್ ವೆನ್ phone was no longer with basic features, it had to start getting really advanced. So that then consolidation ಆಯಿತು. ದೆನ್ ಆ ಟೈಮಲ್ಲಿ ಎಷ್ಟು ಬ್ರ್ಯಾಂಡ್ಸ್ ಇತ್ತು, ಲಾವಾ ಮೊಬೈಲ್ಸ್, ಚಂದು ಮೊಬೈಲ್ಸ್, ಅಭಿಷೇಕ್ ಮೊಬೈಲ್ಸ್, ಲಿಟ್ರಲಿ ಯು ವುಡ್ ಹ್ಯಾವ್ ಫೌಂಡ್ ಎವ್ರಿಥಿಂಗ್. ಕರೆಕ್ಟ್. ಬಟ್ ಇಟ್ ವಾಸ್ ಅ ಸ್ಟೋರಿ ದಟ್ ವಾಸ್ ಆಲ್ವೇಸ್ ಸಪೋಸ್ ಟು ಕನ್ಸಾಲಿಡೇಟ್ ಅಂಡ್ ಸೊ ಇನ್ನೊಂದೇನು ಅಂದ್ರೆ, ನನ್ನ ಫಸ್ಟ್ ಫೋನ್ ಅಂತ ಹೇಳಿದ್ರು ಐ ಥಿಂಕ್ ಇಟ್ಸ್ ಗ್ಯಾಲಕ್ಸಿ, ಬಟ್ ನಾನು ನೋಟ್ 2ಗೆ ಅಪ್ಡೇಟ್ ಮಾಡಿದೆ. ನೋಟ್ 2 ವಾಸ್ ಒನ್ ರಿಚ್ ಕಿಡ್. ಹೌದು. ನೋಟ್ ವಾಸ್ ಅ ಫ್ಲೆಕ್ಸ್ ಬ್ರೋ ಅವಾಗ. ಅದು ತಗೊಂಡಿದ್ ಕತೆ ಬೇರೆ ಫುಲ್ಲು, ಅದೇ okay. ಅಲ್ಲಿ ಇಲ್ಲಿ ಕೂಡಿಸಿ ಅಲ್ಲ. ಬಟ್ ನೋಟ್ 2 ವಾಸ್ ಮೈ ಒನ್ ಆಫ್ ಫೇವ್ರೆಟ್ ಫೋನ್, ಇಲ್ಲೋ ಇವತ್ತವರೆಗೂ ಇಟ್ಕೊಂಡಿದ್ದಲ್ಲಿ. ಸೊ ಅಲ್ಲಿಂದ ನನಗೆ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ OnePlus. ಇವನ್ ನನ್ನ ಹತ್ರ ನೋಟ್ 2 ಇತ್ತು, ಆ ರೇಂಜಲ್ಲೇ ಇತ್ತು ಅಂದ್ರೆ OnePlus 1 ಅಂತ ಒಂದು ಫೋನ್ ಬರುತ್ತೆ, ಅಮೇಝಿಂಗ್, ಬರೀ ಇನ್ವೈಟ್ ಓನ್ಲಿ. ಇಟ್ ಕಾಟ್ ಮೈ ಐ. ಏನಂದ್ರೆ ಗುರು ಇದ್ಯಾವ್ದು ಇದು ನಾನು ತಗೋಬೇಕಲ್ಲ. ಅಂಡ್ ರಿವ್ಯೂಸ್ ವರ್ ಅಮೇಝಿಂಗ್. ಸಖತ್ತಾಗಿದೆ OnePlus 1 ಫೋನ್, ಲೈಟ್ ಆಗಿದೆ, ಬೆಸಲ್ಸ್ ಅದೊಂಥರ ನೋಡೋಕ್ಕೆ ಶೇಪ್ ಎಲ್ಲ ಚೆನ್ನಾಗಿದೆ ಅಂತ. ದೆನ್ ಹೆಂಗೋ ಹಂಗೋ ಹುಡುಕಿ ಯಾರೋ ನೋಡ್ಕೊಂಡು ಫೋನು ತೊಗೊಂಡೆ. ಅಮೇಝಿಂಗ್ ಕ್ವಾಲಿಟಿ ಫೋನ್, ನೋ ಕಂಪ್ಲೇಂಟ್ಸ್, ಸೂಪರ್ಬ್ ಫೋನ್ OnePlus 1. ಟಿಲ್ ಐ ಕಂಟಿನ್ಯೂಡ್. OnePlus 1 ಆಯ್ತು, ಆಮೇಲೆ OnePlus 2 ಬಂತು. OnePlus 2 ಬಂತಲ್ಲ? ಐ ಥಿಂಕ್ 6 ವರ್ಗೂ ತಗೊಂಡೆ ನಾನು. 60 ವರ್ಗೂ ಏನೋ ತಗೊಂಡೆ. 60 ಸಾರಿ 5T ವಾಸ್ ವೆರಿ ಗುಡ್. 5T ವಾಸ್ ಅಮೇಝಿಂಗ್. ಓಕೆನಾ.
ಆಫ್ಟರ್ ದಟ್ ಒಂದು ಪ್ರಾಬ್ಲಮ್ ಬಂತು, ಗ್ರೀನ್ ಸ್ಕ್ರೀನ್ ಅಂತ ಬಂತು. ಕಂಪ್ನಿ ಸೆಲ್ ಮಾಡಿದ್ರು. ಗ್ರೀನ್ ಕೇಮ್ ಫ್ರಮ್ 9 ಬಟ್ ಹಾ. ಮೇ ಬಿ ನಿಮ್ಗೆ ಬಂದಿತ್ತು ಅಲ್ಲೂ ಇಲ್ಲ, green ಬಂದಿಲ್ಲ. ಅಲ್ಲಿ ಇಲ್ಲಿ ಬರ್ತಿತ್ತು Yeah, yeah, ಮುಂಚೆ yeah, ಕೂಡ yeah. ಫಾರ್ ಅದರ್ ಬ್ರ್ಯಾಂಡ್ಸ್ ಆಲ್ಸೋ. Yeah. ಬಟ್ ಒನ್ ಪ್ಲಸ್ ಬಂದಿರೋ ಅಷ್ಟು ಕಟಾಸ್ಟ್ರೋಫಿ ತರ ಯಾರಿಗೂ ಬಂದಿಲ್ಲ. ಎಸ್ ಎಸ್. ಸೊ ಅಂದ್ರೆ ಇವತ್ತಿನ ಒಂದು ಮಾರ್ಕೆಟ್ ಅಲ್ಲಿ ಒನ್ ಪ್ಲಸ್ ಒನ್ ಹೇಗೆ ಲಾಂಚ್ ಮಾಡೋದು, ಆ ಸ್ಟ್ರಾಟಜಿ ಇಟ್ಕೊಂಡು ಒಂದು ಫೋನ್ ಬರ್ಬೋದಾ, ಅಂದ್ರೆ ಬಂದ್ರೆ ವರ್ಕ್ ಹೌದು. ಆಗತ್ತಾ? ಹೌದು, ಬಿಕಾಸ್ ಶಾಮಿನೂ ಹಂಗೆ ಆಯ್ತು, ನೀವೇ ಹೇಳಿದ್ರಿ ಚೈನಾ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ. ಬಿಕಾಸ್ ಒನ್ ಪ್ಲಸ್ ವಾಸ್ ಸ್ಟೋರಿ, ಅವ್ರು ಆಪಲ್ ಅಲ್ಲಿ ಕೆಲಸ ಮಾಡ್ತಿದ್ರು, ಅಂಡ್ ದೆನ್ ದೇ ಮೂಡ್ ಔಟ್ ಅಂಡ್ ಇದು ಮಾಡಿದ್ದು ತಾನೆ. ಹಾ, ಹೌದು. Yes, so ಚೀಫ್ ಡಿಸೈನರ್ ಅಂಡ್ ನೌ ಹಿ ಇಸ್ ವಿತ್ ನಥಿಂಗ್. nothing, yeah. nothing. ಅದಕ್ಕೂ ಬೈಸ್ಕೊತಾರೆ ಇವಾಗ, Yeah. ಕ್ಯಾಮ್ರಾ ಎಲ್ಲ ಅಲ್ಲಿ ಇಲ್ಲಿ ಮಾಡ್ಬಿಟ್ಟು ಎಸ್ಥೆಟಿಕ್ ಆಗಿಲ್ಲ ಅಂತ. ಸಿ ಡಿಸೈನರ್ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡಕ್ ಆಗಲ್ಲ Yeah. ನಾರ್ಮಲ್ ಪೀಪಲ್ಗೆ. Yeah. ಯು ಆರ್ ಆಲ್ಸೋ ಕ್ರಿಯೇಟಿವ್ ಪೀಪಲ್, Yes, ಸೊ ಹೌದು. ಯು ಆರ್ ಥಿಂಕಿಂಗ್ ಇಟ್ ಸೆಲ್ಫ್, ನೀವು ವೈರ್ಡ್, ಯು ಆರ್ ಆಲ್ ಆರ್ ವೈರ್ಡ್ ಡಿಫ್ರೆಂಟ್ಲಿ ಅಂತ Yeah, ಹೇಳ್ತಾರಲ್ಲ. yeah. ಸೊ ದ್ಯಾಟ್ ವಾಸ್ ಒನ್ ಗೈ ಹೂ ವಾಸ್ ರಿಯಲಿ ಯುನೋ Mm. like Steve Jobs or a mini Steve Jobs. They were all Yeah, yeah. at least grew up looking at Steve Jobs and trying to think like him, and some of them succeeded. ಹೌದು. HTC was Yeah, one of the the previous one, OnePlus. oh my God. Amazing, In my amazing. view, next phone, level. yeah. Design ali Taiwanese design, that was one of the very few phones. I don't know any other phone manufacturer who, I don't know where they manufacture, in multiple places they manufacture, but designing was in Taiwan. But amazing, HTC. amazing, ಸಕ್ಕತ್ತಾಗಿತ್ತು Yeah, ಅದು ಅವಾಗ್ಲೇ. ನನ್ನ ಫ್ರೆಂಡ್ ಹತ್ರ HTC 1 ಇತ್ತು, ಹಾ. ಅದನ್ನ ಐಫೋನ್ ಕಿಂತ ಜಾಸ್ತಿ ಅಂತ ನಾವು ಹೌದು. ಕನ್ಸಿಡರ್ ಮಾಡ್ತಾ ಇದ್ವಿ. 42,000 ಇತ್ತು ಫೋನ್. ಇಲ್ಲ, ಫೋನ್ ವಾಸ್ ಗುಡ್. ಯಾ. So So what happened to OnePlus ಅಂತ ಕೇಳ್ತಾ ಇದ್ದೀರಾ, ಇಲ್ಲ ಒನ್ ಪ್ಲಸ್ ತರ ಒಂದು ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಏನಕ್ಕೆ ಬಂದಿಲ್ಲ ಅಂತ ಒಂದು ಕೇಳ್ತಾ? ಬಿಕಾಸ್ ಇವನ್ ದೋ ಅವ್ರದೇ ಸೆಕೆಂಡ್ ಬ್ರ್ಯಾಂಡ್ ಮಾಡಿದ್ರು ಇಟ್ ಡಿಂಟ್ ಕ್ಲಿಕ್. ಅಂದ್ರೆ ಯಾವುದು? ನಥಿಂಗ್ Nothing is not theirs. ಐ ಮೀನ್ Or ಹಿ bit- ಕೇಮ್ ಔಟ್ ಅಂಡ್ ಹಾ, ಹಿ ಡಿಡ್ ಹೌದು, ತರ. correct, yeah. ಹಾ, ಬಟ್ ಅಷ್ಟೊಂದು ಹೌದು, ಇದಿಲ್ಲ, ಹವಾ ಹೌದು. ಇಲ್ಲ. ಬಿಕಾಸ್ ಒನ್ ಪ್ಲಸ್ ಬೂಮ್ ಅಂದ್ರೆ ಆಂಡ್ರಾಯ್ಡ್ ಎಲ್ಲಿ ಸ್ಯಾಮ್ಸಂಗ್ ಕಮ್ಮಿ ಆಗ್ಬಿಡುತ್ತೋ ಅನ್ನೋ ರೇಂಜ್ಗೆ ಹೋಗಿತ್ತು. ಹೌದು, ಎಲ್ಲರ ಕೈಲೂ ಒನ್ ಪ್ಲಸ್ ಅದು ಇದು ಇತ್ತು. ಬಟ್ See, OnePlus ಬಂದು they are from the house of BBK Group, which also owns ವಿವೋ Oppo, Vivo, Oh. OnePlus, Realme, iQOO. ಬೇಸಿಕಲಿ 80% ಆಫ್ ವರ್ಡ್ಸ್ ಸ್ಮಾರ್ಟ್ Mobile ಫೋನ್ market. ಓಕೆ So ಅವ್ರ ತಥಾಸ್ತು ಇದೆ ಓಕೆ. ಒನ್ ಪ್ಲಸ್ for the guy. I forgot his name suddenly. ಚಾನ್ ಅಂತ Okay. ಇದೆ. Suddenly I'm not able to recollect his name. But ಅವರು, even though he was the genius, he was the brain behind it. Hmm. BBK Group ಅವ್ರ ತಥಾಸ್ತು ಇತ್ತು back end. So the main technology and the economies of scale Hmm. comes from that. ಓಕೆ. So why do you think the world's largest corporation, Google, also is not able to make the best phone until recently? Correct. Is because in this particular sector, ಅವ್ರಿಗೆ economies of scale ಇಲ್ಲ. They have to go and buy part from Sony. They have to go buy a part from somebody else. How many devices are they selling? How many devices is iPhone selling? How many devices is Samsung selling, etc. So they will never be able to get that price benefit. So what do they do? At some point, if you have to be price competitive, in our industries, ಇವಾಗ ಲಿಕ್ಕರ್ಗೆ MRP ಅಲ್ಲಿ ಸೇಲ್ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ವಿಷಯ ತರ MRP ಔಟ್ಲೆಟ್ ಅಂತ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡ್ಕೋತಾರೆ. ಕರೆಕ್ಟ್. ಹೌದು. ನಾವು ಯಾವುದೇ ಅಂಗಡಿಗೆ ಹೋದ್ರೆ ಅದ್ರ ಹಿಂದೆ ನೋಡ್ಬಿಟ್ಟು MRP ಕರೆಕ್ಟ್ ಆಗಿದ್ಯಾ, ಅದಕ್ಕಿಂತ ಜಾಸ್ತಿ ಹೇಳ್ತಾ ಇಲ್ವಲ್ಲ, ಇಷ್ಟೇ ನಮ್ಗೆ ಬೇಕಾಗಿರೋದು. ಕರೆಕ್ಟ್. ಮೊಬೈಲ್ ಇಸ್ ಒನ್ ಆಫ್ ದ ಓನ್ಲಿ ಇಂಡಸ್ಟ್ರೀಸ್ ವೇರ್ MRPಗೆ Value ನೇ ಇಲ್ಲ. ಡಿಗ್ನಿಟಿನೇ ಇಲ್ಲ, Correct, ರೆಸ್ಪೆಕ್ಟೇ ಇಲ್ಲ MRP ಅನ್ನೋ ಪದಕ್ಕೆ. 100% of them get sold on discount. ಎಸ್. ರೈಟ್. So 100 rupees, 500 rupees also becomes a big matter. ಟ್ರೂ. So ಇದರಲ್ಲಿ Google ಏನ್ ಮಾಡಿದ್ರು, they had to come down on their pricing. If they have to come down on their pricing, their BOM cost ಅಂತಾರೆ, bill of materials cost ಅಂತ ಹೇಳ್ತಾರೆ, their purchase of all, so they start buying inferior. So they're never competitive. So that is exactly what is happening with nothing now. ಓಕೆ. ಓಕೆ. In terms of ideation, they have got the best ideation, ಟ್ರೂ. but they're not able to bring the best specs as much as how much they used to do in OnePlus. Okay. OnePlus has become little less about design now, more about spec. Right now, OnePlus, the way it started, the marketing, the design, ಎಲ್ಲ ಸಾಕಾಗಿತ್ತು, ಹೌದು ಹೌದು ಇನ್ಕ್ಲೂಡಿಂಗ್ ದ ಸ್ಪೆಕ್. ಹೌದು. ಇವತ್ತೇನು ಉಳ್ಕೊಂಡಿದೆ OnePlus ಅಲ್ಲಿ ಬರೀ ಸ್ಪೆಕ್. ಸ್ಪೆಕ್ ಅಷ್ಟೇ. ಹೌದು. ಸ್ಪೆಕ್ ಎಲ್ಲಿಂದ ಬರ್ತಾ ಇದೆ? Okay. ಫ್ರಮ್ ದ ಬಾಸ್ ಬಾಸ್ ಕಂಪನಿಯಿಂದ ಬರ್ತಾ ಇದೆ.